ಮತ್ತೆ ತಾರಕ್ಪುರ್ ಊರಿನ ಕಥೆಯಾಗಿದೆ. ಇಲ್ಲಿ ಸುರೇಶ್ ಎಂಬ ಶ್ರೀಮಂತ ವ್ಯಕ್ತಿ ನೀಲಂ ಎಂಬ ಪತ್ನಿ ಜೊತೆ ನೆಲೆಸಿದ್ದಾರೆ. ಸುರೇಶ್ ಮತ್ತು ನೀಲಂ ಅವರಿಗೆ ಸುಂದರವಾದ 8 ವರ್ಷದ ಮಗಳಿದ್ದಾಳೆ. ಇವಳ ಹೆಸರು ದಿಯಾ. ಸುರೇಶ್ನ ಪಕ್ಕದ ಮನೆಯಲ್ಲಿ ಅವನ ಫ್ರೆಂಡ್ ಅಜಯ್, ತನ್ನ ಪತ್ನಿ ಸುಜಾತ ಮತ್ತು ತಮ್ಮ ಮಗಳು ಕವಿತಾ ಅವರ ಜೊತೆ ಚಿಕ್ಕ ಮನೆಯಲ್ಲಿ ನೆಲೆಸಿದ್ದಾರೆ. ಅಜಯ್ ತುಂಬಾ ಬಡವನಾಗಿದ್ದಾನೆ. ದಿನವಿಡೀ ಕಷ್ಟಪಟ್ಟು ತಮ್ಮ ಜೀವನ ನಡೆಸುತ್ತಿದ್ದಾರೆ. ಇವನಿಗೆ ಸುರೇಶ್ನ ಕೆಲಸವನ್ನು ನೋಡಿ ತುಂಬಾ ಅಸೂಯೆ ಆಗ್ತಿತ್ತು. ಒಂದಿನ ಸುರೇಶ್ ಮತ್ತು ನೀಲಂ ಸ್ವೀಟ್ ತಗೊಂಡು ಅಜಯ್ ಮನೆಗೆ ಬರ್ತಾರೆ. ಅರೆ ಅಜಯ್, ತಗೋ ಮಿಠಾಯಿ ತಿನ್ನು. ಅರೆ ಅಣ್ಣ, ಯಾವ ಖುಷಿಯಲ್ಲಿ ಮಿಠಾಯಿ ತಿನ್ನಿಸ್ತಾ ಇದ್ದೀರಿ? ಯಾಕಂದ್ರೆ ನಾವು ಹೊಸ ಕಾರ್ ತಗೊಂಡಿದ್ದೇವೆ, ಅದಕ್ಕಾಗಿ ನಿಮಗೆ ಸ್ವೀಟ್ ತಂದಿದ್ದೇವೆ. ಏನ್ ಹೇಳ್ತಿದ್ದೀರಿ ನೀಲಂ ಅವರೇ, ನೀವು ನಿಜವಾಗ್ಲೂ ಕಾರ್ ತಗೊಂಡ್ರಾ? ಹೌದು ಸುಜಾತ ಅವರೇ, 20 ಲಕ್ಷದ ಕಾರ್ ತಗೊಂಡ್ವಿ. ಬನ್ನಿ, ನೀವು ಕಾರ್ ನೋಡಿ ಹೊರಗಡೆ ನಿಲ್ಸಿದ್ದೀವಿ. ನಾವೀಗ ಸ್ವಲ್ಪ ಬಿಸಿ ಇದ್ದೇವೆ. ಕಾರ್ ಮತ್ತೆಂದಾದ್ರೂ ನೋಡೋಣ ಅತ್ತಿಗೆ. ಹಾಗಾದ್ರೆ ನಾವು ಹೊರಡ್ತೇವೆ. ಆದ್ರೆ ಕಾರ್ ನೋಡಲು ನೀವೆಲ್ಲ ನಮ್ಮನೆಗೆ ಬರ್ಲೇಬೇಕು. ಆಮೇಲೆ ನಾವೆಲ್ಲ ಕಾರ್ನಲ್ಲಿ ಕುಳಿತುಕೊಂಡು ಒಂದು ಲಾಂಗ್ ಡ್ರೈವ್ಗೆ ಹೋಗೋಣ, ಸರಿನಾ? ಹಾ ಟೀಕೆ, ನಾವು ಖಂಡಿತ ಬರ್ತೇವೆ. ಸ್ವೀಟ್ ಕೊಟ್ಟು ಸುರೇಶ್ ಮತ್ತು ನೀಲಂ ಅಲ್ಲಿಂದ ಹೊರಡ್ತಾರೆ. ನೋಡಿದ್ರಾ, ಸುರೇಶ್ ಅಣ್ಣನಿಂದ ಸ್ವಲ್ಪ ಕಲ್ತ್ಕೊಳ್ಳಿ. ಅವ್ರು ತಮ್ಮ ಹೆಂಡತಿ ಖುಷಿಗಾಗಿ ಏನೆಲ್ಲ ಮಾಡ್ತಾರೆ. ಅವರು 20 ಲಕ್ಷ ರೂಪಾಯಿ ಕಾರ್ ತಗೊಂಡಿದ್ದಾರೆ. ನೀವು ಇದ್ದೀರಾ, ಇಲ್ಲಿ ತನಕ ನಿಮ್ ಪತ್ನಿಗೊಂದ್ ಸೈಕಲ್ಲು ಕೊಡ್ಸಕ್ಕಾಗಿಲ್ಲ. ಸುಜಾತ, ಅವನು ಬಿಸ್ನೆಸ್ ಮಾಡ್ತಾನೆ. ಅವನು ತಿಂಗಳಲ್ಲಿ ಎಷ್ಟು ಸಂಪಾದನೆ ಮಾಡ್ತಾನೋ ಅಷ್ಟು ನಾನು ವರ್ಷವಿಡೀ ಸಂಪಾದನೆ ಮಾಡೋಕಾಗಲ್ಲ. ನಾನೊಬ್ಬ ಬಡಪಾಯಿ ಕಾರ್ಮಿಕ. ನಿನ್ನೆಲ್ಲ ಇಚ್ಛೆಗಳನ್ನು ಪೂರೈಸುವಂತೆ ಸುರೇಶನಷ್ಟು ನನ್ಗೆಲ್ಲಿ ಸಂಪಾದನೆ ಇದೆ? ಕಷ್ಟ ಆದ್ರೂ ಪಡ್ಬೋದ್ ತಾನೆ. ಸುರೇಶ್ ಅಣ್ಣ ಏನು ಹುಟ್ಟದಾಗ್ಲೇ ಶ್ರೀಮಂತರಾಗಿರ್ಲಿಲ್ಲ. ಅವರು ಕಷ್ಟಪಟ್ಟು ಇಷ್ಟು ಉನ್ನತ ಸ್ಥಾನಕ್ಕೇರಿದ್ದಾರೆ. ಈಗ ಊರಲ್ಲೆಲ್ಲ ಅವ್ರಿಗೆ ತುಂಬಾ ಗೌರವ ಕೊಡ್ತಾರೆ. ನಾವು ಇದ್ದೀವಿ, ನಮ್ಮನ್ ಮಾತಿಗೂ ಕೇಳಲ್ಲ ನೀವ್ ಹೇಗಿದ್ದೀರಿ ಅಂತ. ಸುಜಾತ, ನೀನ್ ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ? ಸುಜಾತ ಸಿಟಿನಿಂದ ತನ್ನ ರೂಮಿಗೆ ಹೊರಡ್ತಾಳೆ. ಈ ಸುರೇಶ್ ಮತ್ತು ಅವನ ಹೆಂಡತಿ ನಾವು ಮನೆಗೆ ಬಂದ ಕ್ಷಣದಲ್ಲಿ ನಾವು ಪತಿ ಪತ್ನಿಯರಲ್ಲಿ ಜಗಳ ಶುರುವಾಗುತ್ತೆ. ಅರೆ, ನೀನು ವಿಮಾನ ಖರೀದಿಸು, ಆದ್ರೆ ಇಲ್ಲಿಗೆ ಬಂದು ಯಾಕೆ ಹೇಳ್ತಿ ನಾನು ಇದನ್ನ ಖರೀದಿಸಿದೆ, ನಾನು ಅದನ್ನ ಖರೀದಿಸಿದೆ, ಇದನ್ನ ಇಷ್ಟು ಲಕ್ಷದಲ್ಲಿ, ಅದನ್ನ ಇಷ್ಟು ಲಕ್ಷದಲ್ಲಿ ಅಂತ? ಅಜಯ್ಗೆ ಸುರೇಶ್ನ ಮಾತಿನಿಂದ ಸಿಟ್ಟು ಬರುತ್ತೆ. ಹೀಗೆ ಅವನು ಸಿಟ್ಟಿನಿಂದ ಮನೆಯಿಂದ ಹೊರಡ್ತಾನೆ. ನಡೀತಾ ನಡೀತಾ ರಾತ್ರಿ ಆಗ್ಬಿಡುತ್ತೆ. ಅಜಯ್ ಊರಿನ ಒಂದು ಮೂಲೆಯಲ್ಲಿ ಉದಾಸೀನವಾಗಿ ಕುತ್ಕೊಂಡಿರ್ತಾನೆ. ಆಗ ರಮೇಶ್ ಎಂಬ ವ್ಯಕ್ತಿ ಬಂದು ಹೇಳ್ತಾನೆ, ಏನ್ ವಿಷಯ ಅಣ್ಣ, ಚಿಂತೆಯಲ್ಲಿದ್ದಂತೆ ಕಾಣ್ತೀರಿ? ಹೆಂಡತಿ ಹೊಡೆದು ಮನೆಯಿಂದ ಹೊರಗೆ ಓಡಿಸಿದ್ರಾ? ನೋಡಣ್ಣ, ನಾನೀಗ ತಮಾಷೆಯ ಮೂಡ್ನಲ್ಲಿಲ್ಲ. ನಾನೀಗ ತುಂಬಾ ಚಿಂತೆಯಲ್ಲಿದ್ದೇನೆ. ಏನ್ ಚಿಂತೆ ಆಯ್ತು ಅಣ್ಣ? ನನ್ಗೂ ಸ್ವಲ್ಪ ಹೇಳು. ಪ್ರಾಯಶಃ ನಾನು ಆ ಸಮಸ್ಯೆಗೆ ಪರಿಹಾರ ನೀಡಬಹುದೇನೋ. ಅರೆ, ಅವನು ನನ್ನ ನೆನಪನ್ನೇ ಒಯ್ತಾನಲ್ಲ ಸುರೇಶ್. ಅವನು ಯಾವಾಗ ಅವನ ಹೆಂಡತಿ ಜೊತೆ ನಮ್ಮ ಮನೆಗೆ ಬರ್ತಾನೋ ನನ್ ಮನೆಯಲ್ಲಿ ಜಗಳ ಶುರು ಆಗುತ್ತೆ. ಅರೆ ಅಣ್ಣ, ಸುರೇಶ್ ನಿಮ್ ಮನೆಗೆ ಬಂದು ಏನ್ ಮಾಡ್ತಾನೆ? ಯಾವ್ದ್ರಿಂದ ನಿಮ್ ಮನೆಯಲ್ಲಿ ಜಗಳ ಶುರು ಆಗುತ್ತೆ? ಏನ್ ಹೇಳಿ ನಿನ್ಗೆ? ಕೆಲವು ಸಲ ಹೆಂಡತಿಗೆ ಸೀರೆ ತಗೋತಾನೆ, ಕೆಲವು ಸಲ ಗಾಡಿ ಖರೀದಿಸ್ತಾನೆ, ಮತ್ತೆ ಮಿಠಾಯಿ ಕೊಡೋ ನೆಪದಲ್ಲಿ ನನ್ ಮನೆಗೆ ಬಂದು ಹೇಳ್ತಾನೆ, ನಾನ್ ಇದನ್ನ ತಗೊಂಡೆ, ನಾನ್ ಅದನ್ನ ತಗೊಂಡೆ ಅಷ್ಟೇ. ಇದನ್ನೆಲ್ಲ ಕೇಳಿ ನನ್ ಹೆಂಡತಿ ನನ್ ಜೊತೆ ಜಗಳ ಶುರು ಮಾಡ್ತಾಳೆ. ಅರೆ ಅಣ್ಣ, ನೀನು ಸಹ ನಿನ್ ಹೆಂಡತಿಗಾಗಿ ಏನಾದ್ರು ತಂದ್ಕೊಡು. ಅಣ್ಣ, ನಾನೊಬ್ಬ ಬಡ ಕಾರ್ಮಿಕ. ಇಷ್ಟೆಲ್ಲ ಮಾಡಲು ನನ್ ಬಳಿ ಹಣ ಎಲ್ಲಿಂದ ಬರಬೇಕು? ನಿನ್ ಮಾತು ಸರಿ ಇದೆ. ನನ್ಗನಿಸುತ್ತೆ ಆ ಸುರೇಶ್ ಇದ್ದಾನಲ್ಲ, ಅವನು ನಿಮ್ ಸುಖ ಸಂಸಾರವನ್ನ ಒಡೆಯ ಬಯಸ್ತಾನೆ. ಆ ಶ್ರೀಮಂತ ನಿನ್ನಂತ ಬಡವನನ್ನು ಗೇಲಿ ಮಾಡಿ ನಿನ್ ಮನೆಯವರ ದೃಷ್ಟಿಯಲ್ಲಿ ನಿನ್ ಗೌರವ ಕಡಿಮೆ ಮಾಡಿಸ್ತಿದ್ದಾನೆ. ಅಣ್ಣ, ಅವನು ತುಂಬಾ ಸಮಸ್ಯೆ ಮಾಡ್ತಿದ್ದಾನೆ ನನ್ಗೆ. ಈ ಸುರೇಶನಿಗೆ ಏನಾದ್ರೂ ಮಾಡ್ಲೇಬೇಕು, ಇಲ್ಲಂದ್ರೆ ನೆಮ್ಮದಿಯಿಂದಿರಲು ಸಾಧ್ಯವಿಲ್ಲ. ನನ್ ಬಳಿ ಒಂದು ಉಪಾಯವಿದೆ ಅಜಯ್. ಆ ಉಪಾಯ ಹೇಗಿದೆ ಅಂದ್ರೆ ಬರ್ಬಾದ್ ಆಗ್ತಾನೆ, ಆದ್ರೆ ನೀನ್ ಮಾಡಿದ್ದು ತಿಳಿಯೋದಿಲ್ಲ. ಹೌದಾ? ಅಂತ ಯಾವ ಉಪಾಯ? ನನ್ಗೂ ಸ್ವಲ್ಪ ಹೇಳು. ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೆ ಕಾಲ ಜಾದು. ಕಾಲ ಜಾದು? ಇದ್ರಿಂದ ಏನಾಗುತ್ತೆ? ಕಾಲ ಜಾದುವಿನಿಂದ ದೊಡ್ಡ ದೊಡ್ಡವರೆಲ್ಲ ಬರ್ಬಾದಾಗ್ತಾರೆ. ನೀನು ಸುರೇಶನ ಮೇಲೆ ಕಾಲ ಜಾದು ಮಾಡು, ಮತ್ತೆ ನೋಡು ಸ್ವಲ್ಪ ದಿನದಲ್ಲಿ ಅವನ ಶ್ರೀಮತಿಗೆ ಇಳಿದು ಹೇಗೆ ಬಡವನಾಗ್ತಾನೆಂದು. ಏನು? ನಿಜವಾಗ್ಲೂ ಆ ರೀತಿ ಆಗುತ್ತಾ? ಹಾ, ನಿಜವಾಗ್ಲೂ ಆ ರೀತಿ ಆಗುತ್ತೆ. ನನ್ಗೊಬ್ಬ ತಾಂತ್ರಿಕನ ಪರಿಚಯವಿದೆ. ಅವನು ಕಾಲ ಜಾದು ಮಾಡ್ತಾನೆ. ಕೇವಲ ನೀನ್ ಅವನಿಗೆ ಸಮಸ್ಯೆ ಹೇಳು, ಪರಿಹಾರ ಅವನು ಹೇಳ್ತಾನೆ. ಅಜಯ್ ರಮೇಶ್ನ ಮಾತು ಕೇಳ್ಕೊಂಡು ಯಾರೋ ಜಾದೂಗಾರನ ಬಳಿಗೆ ಹೋಗ್ತಾನೆ. ಅವರಿಗೆ ತನ್ನ ಸಮಸ್ಯೆ ಎಲ್ಲ ಹೇಳ್ತಾನೆ. ಅವನಿಗೆ ಆ ವ್ಯಕ್ತಿ ಒಂದು ಸ್ವೀಟ್ ನ ಡಬ್ಬ ಕೊಡ್ತಾರೆ. ಗಿಳಿ 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 ಪಾಶು
ತಗೋ ಈ ಮಿಠಾಯಿ, ಹೋಗಿ ತಿನ್ನಿಸು ಅವನಿಗೆ. ಯಾರನ್ನ ನೀನು ಬರ್ಬಾದ್ ಮಾಡ ಬಯಸ್ತಿ? ಅಜಯ್ ಈ ಜಾದೂ ಮಾಡಿದ ಸ್ವೀಟ್ ಅನ್ನು ತಗೊಂಡು ಮನೆಗೆ ಬರ್ತಾನೆ. ಅರೆ ವಾ ಅಪ್ಪಾಜಿ, ನೀವು ನನಗಾಗಿ ಸ್ವೀಟ್ ತಂದಿದ್ದೀರಾ? ಇಲ್ಲ ಮಗು, ಇದು ನಿಮ್ಗೆಲ್ಲ, ಇದು ಸುರೇಶ್ ಅಣ್ಣನವ್ರಿಗೆ. ಅಪ್ಪಾಜಿ ನಂಗೆ ಸ್ವೀಟ್ ಕೊಡಿ, ನಾನ್ ಸ್ವೀಟ್ ತಿನ್ಬೇಕು, ನನಗ್ ಬೇಕು ಸ್ವೀಟು. ಕೊಟ್ಬಿಡಿ ಮಗುಗೆ, ಯಾಕೆ ಕಳಿಸ್ತಿದ್ದೀರಾ? ಒಂದ್ಸಲ ಹೇಳಿದ್ನಲ್ಲ ಈ ಮಿಠಾಯಿ ಸುರೇಶ್ ಅಣ್ಣನವ್ರಿಗೆಂದು. ಅವರು ಪ್ರತಿ ಸಲ ನಮ್ಗೆ ಮಿಠಾಯಿ ತರ್ತಾರೆ, ನಮ್ದು ಕರ್ತವ್ಯವಲ್ವಾ ಯಾವಾಗಲಾದ್ರೊಮ್ಮೆ ಅವರಿಗೂ ಏನಾದ್ರೂ ಕೊಡೋದು. ನೆನಪಿರ್ಲಿ, ಈ ಮಿಠಾಯಿ ಕೇವಲ ಸುರೇಶ್ ಅಣ್ಣನಿಗಾಗಿ, ಇದನ್ನು ಯಾರು ಮುಟ್ಬೇಡಿ. ಇದನ್ ಕೇಳಿ ಕವಿತಾ ಮತ್ತು ಸುಜಾತ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಒಂದ್ಸಲ ಸುರೇಶ್ ಮತ್ತು ಅವನ ಮನೆಯವ್ರಿ ಮಿಠಾಯಿ ತಿನ್ಲಿ, ಮತ್ತೆ ನೋಡು ನನ್ ಜೀವನದಲ್ಲಿ ಬಂದಿರೋ ಈ ಎಲ್ಲಾ ಸಮಸ್ಯೆ ಹೇಗೆ ದೂರವಾಗುತ್ತೆ ಎಂದು. ರೆಡಿ ಇರು ಸುರೇಶ್, ಇನ್ನು ನೀನು ಬರ್ಬಾದ್ ಆಗೋ ದಿನ ಹೆಚ್ಚು ದೂರವಿಲ್ಲ. ಅಜಯ್ ಸ್ವೀಟ್ ನ ಡಬ್ಬವನ್ನು ಹೀಗೆ ಕದ್ದಿಟ್ಟಿರ್ತಾನೆ. ಆದ್ರೆ ಕವಿತಾಗೆ ಹೇಗಾದ್ರೂ ಆ ಸ್ವೀಟ್ ಅನ್ನ ತಿನ್ಲೇಬೇಕಾಗಿತ್ತು. ಅದಕ್ಕಾಗಿ ಅವಳು ಅರ್ಧ ರಾತ್ರಿಯಲ್ಲಿ ಎದ್ಬಿಟ್ಟು ಹೀಗೆ ಸ್ವೀಟ್ ಡಬ್ಬವನ್ನ ಹುಡುಕಿ ಅದರಿಂದ ಸ್ವಲ್ಪ ಸ್ವೀಟ್ ತಿಂದ್ಬಿಡ್ತಾಳೆ, ಮತ್ತೆ ಮಲಗ್ತಾಳೆ. ಮರುದಿನ ಅಜಯ್ ಸುರೇಶ್ ನ ಮನೆಗೆ ಈ ಸ್ವೀಟ್ ನ ಬಾಕ್ಸ್ ಅನ್ನು ಕೊಡ್ತಾನೆ. ಅರೆ ಅಜಯ್, ಇಷ್ಟು ಬೆಳಿಗ್ಗೆ ಮಿಠಾಯಿ ಯಾವ ಖುಷಿಯಲ್ಲಿ ನೀಡ್ತಿದ್ಯಾ ಅಣ್ಣ? ಇದ್ದಕ್ಕಿದ್ದ ಹಾಗೆ ಸುಜಾತ ಅಲ್ಲಿಗೆ ಓಡುತ್ತಾ ಬರ್ತಾಳೆ. ಆಗ ರೀ ಬೇಗ ಮನೆಗ್ ಬನ್ರಿ, ನಮ್ ಮಗಳಿಗೇನೋ ಆಗಿದೆ. ಏನಾಯ್ತು ಕವಿತಾಳಿಗೆ? ಗೊತ್ತಿಲ್ಲ ರೀ, ಹೇಗೇಗೋ ಹಾಡ್ತಾ ಪ್ರಜ್ಞೆ ತಪ್ಪಿ ಬಿದ್ಬಿಟ್ಟಿದ್ದಾಳೆ ರೀ, ಮತ್ತೆ ಪ್ರಜ್ಞೆ ಕೂಡ ಬರ್ತಾ ಇಲ್ಲ ರೀ, ನೀವು ಬೇಗ ಬನ್ರಿ. ಇದನ್ ಕೇಳಿ ಎಲ್ರೂ ಅಜಯ್ನ ಮನೆಗ್ ಬರ್ತಾರೆ. ಕವಿತಾಗೆ ಪ್ರಜ್ಞೆ ಬರ್ಸೋದಕ್ಕೆ ಪ್ರಯತ್ನ ಪಡ್ತಾರೆ. ನಡೆ ಬೇಗ, ಮಗಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಮಗಳ ಪ್ರಾಣಕ್ಕೆ ಯಾವ್ದೇ ರೀತಿ ಅಪಾಯ ಬರಬಾರ್ದು. ನನ್ ಮಗಳಿಗಾಗಿ ಈ ಸುರೇಶ್ ಚಿಂತೆ ಪಡ್ತಿರೋದ್ ನೋಡಿ ಅಜಯ್ಗೆ ತನ್ ಮೇಲೆ ಸಿಟ್ಟು ಬರುತ್ತೆ. ಇಷ್ಟು ಒಳ್ಳೆ ಮನುಷ್ಯನಿಗೆ ಈ ಜಾದೂ ಎಲ್ಲ ಮಾಡಿಸಿ ಹಾಳ್ ಮಾಡಕ್ ನೋಡ್ತಿದ್ನಲ್ಲ ಅಂತ. ಮತ್ತೆ ಸ್ವಲ್ಪ ಸಮಯದಲ್ಲೇ ಕವಿತಾನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಇಲ್ಲಿ ಗೊತ್ತಾಗುತ್ತೆ ಕವಿತಾ ಯಾವ್ದೋ ಸ್ವೀಟ್ ತಿನ್ಬಿಟ್ಟಿದ್ದಾಳೆ, ಅದರಿಂದ ಅವಳ ಶರೀರದಲ್ಲಿ ಏನೋ ಏರುಪೇರಾಗಿದೆ. ಪೇಷಂಟ್ ಪ್ರಾಣಕ್ಕೆ ಅಪಾಯವಿದೆ. ಡಾಕ್ಟರ್ ಮಾತ್ ಕೇಳಿ ಅಜಯ್ಗೆ ತುಂಬಾ ಚಿಂತೆಯಾಗುತ್ತೆ. ಡಾಕ್ಟರ್ ಸಾಹೇಬ್ರೆ, ಬೇಗ ಇವಳ ಚಿಕಿತ್ಸೆ ಮಾಡಿ, ಇವಳನ್ನು ರಕ್ಷಿಸಿ. ಇವಳ ಚಿಕಿತ್ಸೆಗೆ 5 ಲಕ್ಷ ರೂಪಾಯಿ ತಗಲುತ್ತೆ. ಏನು 5 ಲಕ್ಷ ರೂಪಾಯಿ? ಇಷ್ಟು ಹಣ ನಾನೆಲ್ಲಿಂದ ತರಲಿ? ನಾನು ತುಂಬಾ ಬಡವ ಡಾಕ್ಟರ್ ಸಾಹೇಬ್ರೆ. ನೀವು ಹಣದ ಬಗ್ಗೆ ಚಿಂತಿಸಬೇಡಿ ಡಾಕ್ಟರೇ, ನಾನೀಗ್ಲೇ ನಿಮ್ಗೆ 5 ಲಕ್ಷ ರೂಪಾಯಿ ನೀಡ್ತೇನೆ. ನೀವು ಮಗುವಿನ ಚಿಕಿತ್ಸೆ ಶುರು ಮಾಡಿ. ಇದನ್ ಕೇಳಿ ಅಜಯ್ನ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಸ್ವಲ್ಪ ಸಮಯದಲ್ಲೇ ಸುರೇಶ್ 5 ಲಕ್ಷವನ್ನು ಹೊಂದಿಸಿ ಇವ್ರಿಗೆ ಕೊಡ್ತಾನೆ. ಕವಿತಾಳಿಗೆ ಚಿಕಿತ್ಸೆ ಶುರು ಮಾಡ್ತಾರೆ. ಸ್ವಲ್ಪ ಸಮಯದಲ್ಲೇ ಕವಿತಾ ಸರಿಯಾಗಿ ಬಿಡ್ತಾಳೆ. ಅಪ್ಪಾಜಿ, ನಾನೀಗ ತುಂಬಾ ಚೆನ್ನಾಗಿದ್ದೀನಿ, ನನ್ನನ್ನು ಕ್ಷಮಿಸ್ಬಿಡಿ. ನಾನು ನೀವು ಬೇಡ ಅಂದ್ರು ಆ ಸ್ವೀಟ್ ಅನ್ನ ತಿಂದ್ಬಿಟ್ಟೆ, ಅದ್ರಿಂದಾನೇ ನನ್ಗೆ ಪ್ರಜ್ಞೆ ತಪ್ಪಿಟ್ಟಿತ್ತು. ಆ ಮಗು, ಒಂದ್ ವೇಳೆ ನೀನು ಆ ಮಿಠಾಯಿ ತಿನ್ನದಿದ್ರೆ ನನ್ನಿಂದ ದೊಡ್ಡ ಅಪರಾಧವಾಗ್ತಿತ್ತು. ಇದನ್ನೆಲ್ಲ ಸುರೇಶ್ಗೆ ಹೇಳಿ ಅಜಯ್ ಅವನನ್ನ ತಪ್ಕೊಂಡು ಹತ್ ಬಿಡ್ತಾನೆ. ನನ್ನನ್ನು ಕ್ಷಮಿಸು ಸುರೇಶ್, ನಾನ್ ನಿನ್ಗೆ ಕಾಲಾ ಜಾದುವಿನ ಮಿಠಾಯಿ ತಿನ್ನಿಸಿ ಬರ್ಬಾದ್ ಮಾಡ ಬಯಸಿದ್ದೆ. ಆದ್ರೆ ನನ್ ಮಗಳು ಅನಿರೀಕ್ಷಿತವಾಗಿ ಆ ಮಿಠಾಯಿ ತಿಂದು ಕಾಯಿಲೆಗೊಳಗಾದ್ರು. ಆದ್ರೆ ನೀನೇನು ಯೋಚಿಸದೆ ನನ್ಗಾಗಿ ಇಷ್ಟೆಲ್ಲ ಮಾಡಿದೆ. ನನ್ನನ್ನು ಕ್ಷಮಿಸು ನನ್ನಣ್ಣ, ನನ್ನಿಂದ ದೊಡ್ಡ ಅಪರಾಧವಾಯ್ತು. ನೋಡಿದ್ಯಾ ಸುರೇಶ್, ಇದಕ್ಕೆ ಹೇಳೋದು ಭಾಗ್ಯದ ಆಟ. ಒಂದ್ ವೇಳೆ ನೀನು ಯಾರಿಗಾದ್ರೂ ಕೆಡುಕು ಮಾಡ ಬಯಸಿದ್ರೆ ನಿನ್ಗೆ ಕೆಡುಕು ಆಗುತ್ತೆ. ನನ್ ಮಗಳ ಆಣೆ ಮಾಡಿ ಹೇಳ್ತೇನೆ, ಇಂದಿನಿಂದ ನಾನು ಯಾರಿಗೂ ಕೆಡುಕು ಮಾಡೋದಿಲ್ಲ, ಎಲ್ರಿಗೂ ಒಳಿತು ಮಾಡ್ತೇನೆ. ಅಂದಿನಿಂದ ಅಜಯ್ ಸುರೇಶ್ಗೆ ಅಣ್ಣನ ಸ್ಥಾನ ಕೊಟ್ಟು ತುಂಬಾ ಗೌರವ ಕೊಡ್ತಾನೆ. ಮತ್ತೆ ಎಲ್ರೂ ಹೀಗೆ ಖುಷಿಯಿಂದ ಒಟ್ಟಾಗಿ ಜೀವನ ನಡೆಸ್ತಾರೆ.